ಸೂಪರ್ ಸರ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಹೇಳೋದಾದರೆ ಒಂದಿಷ್ಟು ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಜೊತೆ ಇರ್ತಾರೆ. ಜನರು ಏನು ಹೇಳ್ತಾರೆ ಅಂದರೆ ಭವ್ಯ ಇಲ್ಲಾಂದರೆ ತ್ರಿವಿಕ್ರಮ್ ಝೀರೋ, ತ್ರಿವಿಕ್ರಮ್ ಇಲ್ಲಾಂದರೆ ಭವ್ಯ ಝೀರೋ. ಅಂದರೆ ಅವರಿಬ್ಬರು ಈ ಥರ ಆಟ ಆಡ್ತಿದ್ದಾರೆ, ಒಬ್ರನ್ನ ಬಿಟ್ಟು ಒಬ್ಬರು ಇಲ್ಲಾಂದರೆ ಝೀರೋ, ಅಲ್ಲಿ ಮನೆಯಲ್ಲಿ ಝೀರೋ ಅಂತ ಹೇಳ್ತಾರೆ. ಅಂದರೆ ಜನರ ಒಂದಿಷ್ಟು ಒಪಿನಿಯನ್ ಹೇಳ್ತಾರೆ ಸರ್. ಅಂದರೆ ನೀವು ಅವ್ರ ಜೊತೆ ಇದ್ದಿದ್ರಿ, ನಾವು ನೋಡೋದು 1.5 hour ಇರ್ಬೋದು, ಬಟ್ 24 hours ನೀವು ಅವ್ರ ಜೊತೆ ಮನೇಲಿದ್ದೀರಿ. ನಿಮ್ಗೆ ಅವರಿಬ್ಬರು ಆಟ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅಂತ? ಒಂದು, ಅವರಿಲ್ಲ ಅಂದರೆ ಇವ್ರು ಝೀರೋ, ಇವರಿಲ್ಲ ಅಂದರೆ ಅವ್ರು ಝೀರೋ ಅನ್ನೋದು ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ನಾವು ತುಂಬ ಹತ್ತಿರದಿಂದ ನೋಡಿರೋ ಆಟ ಅದು. ಅವರಿಬ್ಬರಿಗೆ ಒಂದು ಕಂಫರ್ಟ್ ಝೋನ್ ಇತ್ತು. ಏನಕ್ಕೆ ಕಂಫರ್ಟ್ ಝೋನ್ ಇತ್ತು ಅಂದರೆ, ಭವ್ಯಂಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದಾಗ ಅದನ್ನೆಲ್ಲ ಕ್ಲಿಯರ್ ಮಾಡ್ತಿದ್ದಿದ್ದು ತ್ರಿವಿಕ್ರಮ್ ಆಟದ ವಿಚಾರವಾಗಿ. ನಾನು ಈ ಥರ ಮೂವ್ ಮಾಡಬೇಕಾ ನೆಕ್ಸ್ಟು, ಅಥವಾ ಈ ಥರದ್ದು ಏನಾದರೂ ಡಿಸಿಷನ್ ತೊಗೋಬೇಕಾ, ಅಥವಾ ನಾನು ಮಾಡಿದ್ದು ಸರಿ ಇದೆಯಾ ತಪ್ಪಿದೆಯಾ ಅಂತ ಎಲ್ಲದಕ್ಕೂ ಅವರು ತ್ರಿವಿಕ್ರಮ್ ಹತ್ರ ಹೋಗ್ತಾಯಿದ್ರು. ಅವ್ರು ಅದೇ ರೀತಿಲಿ ಅವ್ರಿಗೆ ಕ್ಲಾರಿಫಿಕೇಷನ್ಸ್ ಕೊಡ್ತಾಯಿದ್ರು. ಅದು ಯಾವುದು ತಪ್ಪು ಅಂತ ನನಗೆ ಅನಿಸಲ್ಲ. ಆ್ಯಂಡ್ ಯಾರನ್ನೂ ನೆಚ್ಕೊಂಡಲ್ಲ ಆಟ ಆಡ್ತಿಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ವಾರ ಭವ್ಯ ಬೇರೆ ಟೀಮಲ್ಲೇ ಆಡಿದ್ದು, ಆ್ಯಂಡ್ ತ್ರಿವಿಕ್ರಮ್ ಜೊತೆ ಆಕೆನೇ ಜಗಳ ಮಾಡಿದ್ದು. ಲಾಸ್ಟ್ ವೀಕ್ ಉಸ್ತುವಾರಿ ಟೈಮಲ್ಲಿ ತ್ರಿವಿಕ್ರಮ್ ಉಸ್ತುವಾರಿ ಮಾಡಿದಾಗ ನಮ್ಗೆ ರಿಸಲ್ಟ್ ಕೊಟ್ಟಿಲ್ಲ ಅಂತ ಆಕೆನೇ ತ್ರಿವಿಕ್ರಮ್ ಜೊತೆ ಜಗಳ ಮಾಡಿದ್ದು. ಸೊ ಈ ಥರ ಎಲ್ಲ ಇದ್ದಾಗ ಯಾರ ಇದರಲ್ಲೂ ಹಂಗಲ್ಲಿ ಆಡ್ತಿಲ್ಲ ಅಂತ ಅನ್ನೋದು ಮನೆ ಕ್ಲಿಯರ್ ಆಗಿತ್ತು. ಬಟ್ ಅವರಿಬ್ಬರು ನೋಡಿದಾಗ ತುಂಬ ಕ್ಯೂಟ್ ಅನ್ಸಿದ್ದು. ಯಾಕಂದರೆ ಭವ್ಯ ತುಂಬ ಚಿಕ್ಕ ಹುಡುಗಿ, ಅವಳಿಗೆ ಒಂದಷ್ಟು ಕ್ಲಾರಿಟೀಸ್ ಅವಾಗ ಬೇಕಾಗ್ತಿತ್ತು. ಅದನ್ನು ವಯಸ್ಸಲ್ಲಿ ದೊಡ್ಡವನಾಗಿ ತ್ರಿವಿಕ್ರಮ್ ಕೊಡ್ತಾಯಿದ್ರು. ಸೊ ಅದು ತುಂಬ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಆಟದ ಪೇಸ್ನ ಚೆನ್ನಾಗಿ ತೊಗೊಂಡು ಹೋಗ್ತಾಯಿದ್ರು ಇಬ್ಬರು. ಸೊ ಯಾವುದು ತಪ್ಪಲ್ಲ. ಇನ್ನೊಂದು, ಗೌತಮಿಯವರು ಮಂಜಣ್ಣವ್ರು ಹೇಳ್ದಾಗೆ ಕೇಳ್ತಾರೆ, ಆ ಥರದ್ದು ಒಂದು ಮಾತು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅಂತ? ಅಂದರೆ ಗೌತಮಿ ಮಂಜಣ್ಣ ಹೇಳ್ದಂಗೆ ಕೇಳ್ತಾರೇನಾ, ಅಥವಾ ಮಂಜಣ್ಣ ಗೌತಮಿ ಹೇಳ ಅವ್ರು ಕೇಳ್ತಾರೆ, ಆ ಥರದ್ದೊಂದು ಮಾತು ಕೇಳಬಾರ್ದೆ. ಬಟ್ ಅದೇ ನಿಮ್ಗೆ ಏನು ಅನಿಸ್ತಾ ಅಲ್ಲಿದ್ದಾಗ? ಹೌದಾ ಅಥವಾ ಅಂತ ಅನಿಸ್ತಾ, ಅಥವಾ ಅನಿಸ್ದಾಗ ಯಾಕೆ ಇವ್ರು ಈ ಥರ ಮಾತಾಡ್ತಿದ್ದಾರೆ, ಯಾಕೆ ಹೀಗೆ, ಅಥವಾ ನೀವು ಏನಾದರೂ ಕ್ವಶನ್ ಮಾಡ್ಬೇಕಂತ ಅಂದ್ಕೊಂಡಿದ್ವಾ? ಅಂದರೆ ಇಲ್ಲಿ ಬಂದಿರೋದು ಯಾರನ್ನು ಮೆಚ್ಚಕ್ಕಂತೂ ಬಂದಿರೋದಲ್ಲ, ಆಟ ಆಡಕ್ಕೆ ಬಂದಿರೋದು, ಕಪ್ ಗೆಲ್ಲಕ್ಕೆ ಬಂದಿರೋದು. ಯಾರು ಕಪ್ ಗೆಲ್ಲೋರು ಯಾರಾದರೂ ಒಬ್ಬರೇ ಗೆಲ್ಲೋದು. ಓಕೆ, ಅವ್ರನ್ನ ಮೆಚ್ಚಿಸಿ ಇವ್ರಿಗೆ ಏನು ಆಗಬೇಕಾಗಿಲ್ಲ, ಇವ್ರನ್ನ ಮೆಚ್ಚಿಸಿ ಅವ್ರಿಗೇನು ಆಗಬೇಕಾಗಿಲ್ಲ. ಓಕೆ, ನೀವೇನಾದರೂ ಒಂದು ಕ್ವಶನ್ ರೈಸ್ ಮಾಡಿದ್ದೀರಾ, ಯಾಕೆ ಹೀಗೆ ಆಡ್ತಾ ಇದ್ದೀರಾ, ಯಾಕೆ ಇವರು ಈ ಥರದ್ದು ನೀವೇನಾದರೂ ಅವ್ರದ್ದು ಕ್ವಶನ್ ರೀತಿ ಮಾಡೋದ ರೈಸ್ ಮಾಡಿದ್ರಾ ಏನು ಅಂತ? ನೀವಾಗಿರ್ಬೋದು ಅಥವಾ ಮನೆಯವ್ರು ಯಾರಾದರೂ ರೈಸ್ ಮಾಡಿದ್ರಾ ಕ್ವಶನ್ ಅಂತ? ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಬರುತ್ತೆ ಯಾವಾಗ ಅಂದರೆ, ಮಂಜಣ್ಣ ರಾಜನ್ ಟಾಸ್ಕ್ ಆದಮೇಲೆ ನೆಕ್ಸ್ಟ್ ವೀಕೆ ಒಂದು ನೀರು ತೊಗೊಂಡೋಗಿ ಹಾಕಿ ಕ್ಯಾಪ್ಟನ್ ಮಾಡಬೇಕಾಗುತ್ತೆ ಇಡೀ ಮನೆಯವರೆಲ್ಲ, ಇಫ್ ಯು ರಿಮೆಂಬರ್. ಸೊ ಅಲ್ಲಿ ನಾವೆಲ್ಲರೂ ಧನರಾಜ್ ಕ್ಯಾಪ್ಟನ್ ಆಗ್ತಾರೆ ಆ ವಾರ. ನಾವು ಫಸ್ಟ್ ರೌಂಡಲ್ಲೇ ಗೌತಮಿ ಅವ್ರನ್ನ ಹೊರಗಡೆ ಇಡ್ತೀವಿ ನೀರು ತುಂಬಿಸ್ಬಿಟ್ಟು. ಅಲ್ಲಿ ನಾವು ಅಂದ್ಕೊಂಡ್ವಿ, ಹೌದು ಇವಾಗ ಗೌತಮಿ ಕ್ಯಾಪ್ಟನ್ ಆದರೆ ಮಂಜಣ್ಣ ಕ್ಯಾಪ್ಟನ್ ಆದಂಗೆ ಅನ್ನೋ ಒಂದು ಥಾಟ್ ಇತ್ತು. ಯಾಕೆಂದರೆ ಅವರಿಬ್ಬರು ಥಾಟ್ ಪ್ರೊಸೆಸ್ ಒಂದೇ ಥರ ಇತ್ತು, ಸಿಮಿಲರ್ ಆಗಿ ಥಿಂಕ್ ಮಾಡ್ತಾಯಿದ್ರು ಪ್ರತಿಯೊಂದು ವಿಚಾರನೂ. ಆ್ಯಂಡ್ ಎಲ್ಲನೂ ತುಂಬ ಸಿಮಿಲರ್ ಆಗಿ ಅನಲೈಸ್ ಮಾಡಿ ಆಟ ಆಡ್ತಾಯಿದ್ರು. ಸೊ ಹಾಗಾಗಿ ಇವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಮತ್ತೆ ಹೋದ ವಾರದ ಕ್ಯಾಪ್ಟನ್ಸಿನೇ ಕಂಟಿನ್ಯೂ ಆಗಿಬಿಡುತ್ತೆ ಮಂಜಣ್ಣಂದು ಅಂದ್ಕೊಂಡು ಅವ್ರನ್ನ ತೆಗೆದಿಟ್ವಿ. ಬಟ್ ಅದಾದ ನಂತರ ಗೌತಮಿಯವರು ತುಂಬ ಇಂಡಿವಿಜುವಲ್ ಆಗಿ ಆಡೋದಕ್ಕೆ ಇಳಿದಿದ್ದಾರೆ. ಹೌದು, ಫ್ರೆಂಡ್ಶಿಪ್ ಅನ್ನೋದು ಒಂದು ಕಂಫರ್ಟ್ ಝೋನ್ಗೆ ಸೀಮಿತವಾಗಿರಬೇಕು. ಬಟ್ ಆಟಕ್ಕೆ ಅದು ಏನಾದರೂ ಹೊಡೆತ ಕೊಡ್ತಾ ಇದ್ರೆ ಅದು ಬೇಡ ಅನ್ನೋ ರೀತಿಲೇ 2 ವಾರದಿಂದ ಆಡ್ತಾ ಇದ್ದಾರೆ. ಸೊ ಅದೆಲ್ಲೋ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂದರೆ ಹೋದ ವಾರ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರನ್ನು ಹೊರಗಡೆ ಇಡಬೇಕು ಅಂತ ಕೇಳಿದಾಗ ಗೌತಮಿಯವರು ತೊಗೊಂಡಿದ್ದು ಫಸ್ಟ್ ಹೆಸರೇ ಮಂಜಣ್ಣ. ಸೊ ಇದೆಲ್ಲ ಅವರ ಫ್ರೆಂಡ್ಶಿಪ್ ಸಪ್ರೇಟು, ಆಟ ಅಂತ ಬಂದರೆ ಸಪ್ರೇಟು. ಆ್ಯಂಡ್ ನಾನು ಸ್ಟಾರ್ಟಿಂಗ್ ಒಂದಷ್ಟು ವಾರಗಳಲ್ಲಿ ಅವ್ರ ತಂಡದ ಜೊತೆ ತುಂಬ ಕ್ಲೋಸ್ ಆಗಿದ್ದೆ. ಸೋ ಕಾಲ್ಡ್ ಅವ್ರು 3 ಜನ ಏನಿರ್ತಿದ್ರು ಅವ್ರ ತೊಂಡ ಜೊತೆ ನಾನು ತುಂಬ ಕ್ಲೋಸ್ ಆಗಿದ್ದೆ. ಅಲ್ಲೂ ನನಗೆ ಕೇಳಿ ಬರ್ತಿದ್ದಂಥ ಮಾತುಗಳು, ನಾವು ಆಟ ಅಂತ ಬಂದರೆ ನಮ್ಮ ಪಾಡಿಗೆ ನಾವು ಆಟಗಳಾಡ್ತೀವಿ. ಇಲ್ಲಿ ಅವ್ರು ಹೇಳಿದ್ರು ಅಂತ ನಾವು ಕೇಳಲ್ಲ, ನಾನು ಹೇಳಿದ್ರು ಅಂತ ಅವ್ರು ಕೇಳಲ್ಲ. ನಮ್ಮ ಆಟ, ನಮ್ಗೆ ಯಾರ ಮೇಲೆ ಏನೇನು ಒಪಿನಿಯನ್ಸ್ ಇದೆಯೋ ಅವ್ರು ಡೈರೆಕ್ಟಾಗಿ ಹೇಳ್ತಾ ಇರ್ತೀವಿ ನಾವು. ಬಟ್ ನಮಗೆ ಅದಂಥ ಒಂದು ಕಂಫರ್ಟ್ ಝೋನ್ ಇದೆ. ಮನೇಲಿ ಏನಾಯಿತು ಏನು ಹೋಯಿತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಒಂದಷ್ಟು ವ್ಯಕ್ತಿಗಳು ಬೇಕಾಗಿರ್ತಾರೆ. ಸೊ ಹಾಗಾಗಿ ನಾವಿಬ್ಬರು ಮಾತಾಡ್ತೀವಿ ಹೊರತು ಆಟಕ್ಕೆ ಅದೆಲ್ಲೂ ಎಫೆಕ್ಟ್ ಆಗಿ ನಾವು ಬಿಡಲ್ಲ ಅಂತ ಹೇಳಿದ ಮಾತುಗಳು ಇದೆ. ಅದು ಇವಾಗ ತುಂಬ ಎವಿಡೆಂಟ್ ಆಗಿ ಗೌತಮಿಯವರು ಮಾಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯದು. ಇನ್ನೊಂದು, ಗೌತಮಿಯವರು, ಮಂಜುವರು ಹಾಗೂ ಮೋಕ್ಷಿತ್ ಅವರು 3 ಜನ ಜೊತೆಯಲ್ಲಿ ಇರ್ತಿದ್ರು ಫಸ್ಟ್. ಆ ನಂತರ ಗೌತಮಿಯವರು ಹೊರಗಡೆ ಬರ್ತಾರೆ, ಅವ್ರ ಕಡೆ ಟೀಮಿಂದ ಹೊರಗಡೆ ಬರ್ತಾರೆ. ಮೋಕ್ಷಿತ್ ಅವರು ಹೊರಗಡೆ ಬರ್ತಾರೆ. ಅವಾಗ ಏನಾಯ್ತು ಅವ್ರ ಬಗ್ಗೆ ಅಂತ ನಿಮ್ಮ ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರೆ, ಎಲ್ಲಿ ಏನಾಯ್ತು ಅಂತ? ಅಂದರೆ ಮೋಕ್ಷಿತಂಗೆ ಏನು ಅನ್ನಿಸ್ತಾ ಇತ್ತು ಅಂದರೆ, ಅಲ್ಲಿ ನನ್ನ ಅಸ್ತಿತ್ವ ಏನು ಅಂತ ಅವ್ರಿಗೆ ಅನ್ಸೋಕ್ಕೆ ಶುರುವಾಯಿತು. 3 ಜನದ ಮಧ್ಯೆ ನಾನೆಲ್ಲೋ ಕಳೆದೋಗ್ತಾ ಇದ್ದೀನಿ ಅಂತ ಅನ್ಸೋಕ್ಕೆ ಶುರುವಾಯಿತು. ಸೊ ಆಬ್ವಿಯಸ್ಲಿ ಆ ಥರ ಅನ್ಸೋಕ್ಕೆ ಶುರುವಾದಾಗ ಏನಾಗುತ್ತೆ, ಆಟದಲ್ಲಿ ನಾನೆಲ್ಲೂ ಕಾಣಿಸ್ಕೋತಿಲ್ಲ ಅನ್ನೋದು ಬಂದ್ಬಿಡುತ್ತೆ ತಲೆಯಲ್ಲಿ. ಓಕೆ, ಬೆಟರ್ ನಾನು ಅದರಿಂದ ಹೊರಗಡೆ ಬಂದು ನಾನು ಇಂಡಿವಿಜುವಲ್ ಆಗಿ ಆಡಿದ್ರೆ ಒಳ್ಳೇದು ಅಂತ ಮೋಕ್ಷಿತಂಗೆ ತುಂಬ ಸ್ಟ್ರಾಂಗ್ ಆಗಿ ಅನಿಸಿತ್ತು. ಸೊ ಹಾಗಾಗಿ ಅವರು ಆ ಗುಂಪಿಂದ ಹೊರಗಡೆ ಬಂದರು. ಆ್ಯಂಡ್ ಬಂದ ಮೇಲೆ ಅವರು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಪ್ರತಿಯೊಂದು ವಿಚಾರದಲ್ಲೂ ತುಂಬ ಕ್ಲಾರಿಟಿಯಾಗಿ ಮಾತಾಡ್ತಾಯಿದ್ರು, ಕ್ಲಾರಿಟಿಯಾಗಿ ಆಟ ಆಡ್ತಾಯಿದ್ರು. ಆ್ಯಂಡ್ ಅದೇ ವಾರ ಅವರು ಉತ್ತಮ ಕೂಡ ತಗೋತಾರೆ ಮನೇಲಿ, ಹೊರಗಡೆ ಬಂದಿದ್ದ ವಾರನೇ ಉತ್ತಮ ತಗೋತಾರೆ. ಸೊ ಅವ್ರಿಗೆ ಅದೆಲ್ಲೋ ಪ್ಲಸ್ ಕೂಡ ಆಯಿತು ಅಂತ ಅನ್ಸುತ್ತೆ ನನಗೆ. ಇನ್ನೊಂದು
SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.